ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಸೊ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವ್ಲಾಗ್ಸ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ಬಂದ್ಬಿಟ್ಟು ವೆಡ್ನೆಸ್ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗು ನಾನು ಏನು ಕಂಪ್ಲೀಟಾಗಿ ಶೂಟ್ ಮಾಡಿಲ್ಲ. ಅಂದರೆ ನಿನ್ನೆ ಸಂಜೆ ವರ್ಕಿಂದ ಬಂದ ಮೇಲೆ ಫ್ರಾಂಚೈಸಿ ಹತ್ರ ಹೋಗಿ ಸ್ವಲ್ಪ ಕೆಲಸ ಇತ್ತು. ಅಂದರೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮಾರ್ನಿಂಗಿಂದ ನಾನು ಆಫೀಸ್ಗೆ ಹೋಗಿದ್ದೆ, ಈವ್ನಿಂಗ್ ಬಂದ ಮೇಲೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನೋಡಿ, ನಾನು ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಕೆಲವೊಂದು ನಾನು ಕ್ಲಿಪ್ಪಿಂಗ್ಸ್ನ ತೋರಿಸಬಹುದು ವ್ಲಾಗ್ಸಲ್ಲಿ. ಎಲ್ಲನೂ ನಾನು ಶೂಟ್ ಮಾಡಿ ಹಾಕೋದಕ್ಕಾಗಲ್ಲ, ಯಾಕಂದರೆ ನನಗೆ ಆದಂಥ ಪರ್ಟಿಕ್ಯುಲರ್ ವರ್ಕ್ಸ್ ಇರುತ್ತೆ. ಆ್ಯಂಡ್ ನಾನು ವರ್ಕ್ ಮಾಡೋದು ಸೈಟಲ್ಲಿ ಆಗಿರೋದ್ರಿಂದ ತುಂಬಾ ನಾನು ಕಾನ್ಷಿಯಸ್ ಆಗಿ ನನ್ನ ಕೆಲಸ ಮಾಡೋದು ಅಥವಾ ಸೈಟಲ್ಲಿ ಓಡಾಡೋದಾಗಿರಲಿ, ರೂಫ್ ಸ್ಲ್ಯಾಬ್ ಆಗುವಾಗ ನಾನು ಇದ್ರ ಮೇಲೆ ಇರ್ತೀನಿ, ರೂಫಲ್ಲಿ ಇರ್ತೀನಿ. ಸೊ ಅಲ್ಲೂ ಅಷ್ಟೇ ನಾನು ಫೋನ್ಸ್ ಎತ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಲೈಫಲ್ಲಿ ರಿಸ್ಕ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಎಲ್ಲಿ ವೀಡಿಯೋ ಮಾಡಬೇಕು ಸೇಫ್ ಅನಿಸುತ್ತೋ ನಾನು ಅಲ್ಲಿ ವೀಡಿಯೋಸ್ ಮಾಡ್ತೀನಿ. ನನ್ನ ಇಂಜಿನಿಯರಿಂಗ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಬೋದು, ನನ್ನ ಎಲ್ಲ ಸಿವಿಲ್ ವರ್ಕ್ ರಿಲೇಟೆಡ್ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ನನಗೆ ಎಲ್ಲಿ ಸೇಫ್ ಅಲ್ಲ ಅನಿಸುತ್ತೋ ಅಲ್ಲಿ ನಾನು ಹಾಕಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸರ್ಜಾಪುರಲ್ಲಿ 2 ಪ್ರಾಜೆಕ್ಟ್ ನಡೀತಾ ಇದೆ. 1 ಪ್ರಾಜೆಕ್ಟ್ ಆಲ್ರೆಡಿ ಫಸ್ಟ್ ರೂಫ್ ಸ್ಲ್ಯಾಬ್ ಲೆವೆಲ್ ರೆಡಿ ಆಗ್ತಿದೆ, ಇನ್ನೊಂದು 2 ಡೇಸಲ್ಲಿ ಕಾಂಕ್ರೀಟ್ ಆಗುತ್ತೆ. ಸೊ ನಾನು ಮೋಸ್ಟ್ ಆಫ್ ಟೈಮ್ ನಾನು ಅಲ್ಲೇ ಇರ್ತೀನಿ. ಸರ್ಜಾಪುರ್ ಪ್ರಾಜೆಕ್ಟ್ 2 ಅಲ್ಲಿದ್ದರೆ ಇನ್ನು ಅದು ಅರ್ತ್ ವರ್ಕ್ ಎಲ್ಲ ನಡೀತದೆ. ಸೊ ದಟ್ ಅಲ್ಲಿ ನಾನು ಕ್ಲಿಪ್ಪಿಂಗ್ಸ್ ಅನ್ನೋದನ್ನು ಹಾಕ್ಬೋದು. ಹಾಗಾಗಿ ಅಷ್ಟೇ, ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಇವತ್ತೂ ಅಷ್ಟೇ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಲ್ಲಿದ್ದೆ ನೋಡಿ. ಅಂದರೆ ಟ್ಯಾನ್ ಆಗಿದ್ದೀನಿ, ಬಟ್ ಅಷ್ಟು ಟ್ಯಾನ್ ಆಗಿಲ್ಲ, ಸ್ವಲ್ಪ ಬ್ರೈಟ್ನೆಸ್ ಇದೆ, ಪರವಾಗಿಲ್ಲ. ಸಿವಿಲ್ ಇಂಜಿನಿಯರ್ ಆಗಲಿ ಸೈಟಲ್ಲಿದ್ದು ಇಷ್ಟು ಕಲರ್ನ ಮೇಂಟೈನ್ ಮಾಡ್ತಿದ್ದೀನಿ. ಗುಡ್ ಸೌಂದರ್ಯ. ಎಸ್, ಕಮಿಂಗ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ತುಂಬ ರೇರ್ ಮೇಕಪ್ ಹಾಕೋದೆಲ್ಲ. ಯಾವುದಾದ್ರೂ ಫಂಕ್ಷನ್ಸ್ಗೆ ಅಥವಾ ನನಗೆ ಇಂಟ್ರೆಸ್ಟ್ ಬಂದಾಗ ಅಷ್ಟೇ ನಾನು ಮೇಕಪ್ ಅನ್ನೋದು ಹಾಕ್ತೀನಿ. ಮೋಸ್ಟ್ ಆಫ್ ಮೈ ಟೈಮ್ ನಾನು ಇದೇ ರೀತಿ ಇರ್ತೀನಿ. ಕೂದಲು ಕೂಡ ನಾನು ಓಪನ್ನೇ ಮಾಡಲ್ಲ. ನೋಡಿ, 1 ವರ್ಷ ಆಯಿತು ಆಲ್ಮೋಸ್ಟ್ ನಾನು ಬೊಟಾಕ್ಸ್ನ ಮಾಡಿಸಿ, ಇನ್ನೂ ಏನೂ ಆಗಿಲ್ಲ. ನನ್ನ ಹೇರ್ಸ್ ಹಂಗೆ ಇದೆ, ಯಾಕಂದರೆ ನಾನು ಫ್ರೀ ಹೇರ್ಸೇ ಬಿಡೋದಿಲ್ಲ. ರೇರ್ ತುಂಬ ನನಗೆ ಸಫೋಕೇಟ್ ಅನಿಸ್ತಾ ಇರುತ್ತೆ ಹೇರ್ಸ್ ಎಲ್ಲ ಬಿಟ್ಕೊಂಡು. ಹಿಂಗೆ ಹಾಕ್ಬಿಟ್ರೆ ಕೂಲ್, ಯಾ ಫೈನ್ ಅನ್ನೋ ಥರ ನನಗೆ. ಆ್ಯಂಡ್ ಮೋಸ್ಟ್ ನನ್ನ ಟೈಮ್ ಇದೇ ರೀತಿ ಇರುತ್ತೆ. ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ, ಇಲ್ಲ ಅಂತಂದರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ. ಇನ್ನು ಯಾವುದೇ ಫೌಂಡೇಶನ್ ಆ ಥರದ್ದೆಲ್ಲ ನಾನು ಡೈಲಿ ಯೂಸಲ್ಲಿ ನಾನು ಯೂಸ್ ಮಾಡೋದಿಲ್ಲ. ಅದು ಒಳ್ಳೇದು ಅಲ್ಲ. ಎವ್ರಿ ಡೇ ಲೈಫಲ್ಲಿ ಆ ಮೇಕಪ್ ಅನ್ನೋದು ಹಾಕೋದು ಅಷ್ಟು ಒಳ್ಳೇದು ಅಲ್ಲ, ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಅಷ್ಟೇ. ಆ್ಯಂಡ್ ನನ್ನ ಫೇಸ್ ನೋಡ್ಬೋದು, ನಾಟ್ ಇವನ್ ಎ ಸಿಂಗಲ್ ಪಿಂಪಲ್ ನನ್ನ ಫೇಸಲ್ಲಿಲ್ಲ. ಪಿಂಪಲ್ ಬಂದು ಹೋದ್ರೂ ಅದ್ರ ಮಾರ್ಕ್ಸ್ ನನ್ನ ಫೇಸಲ್ಲಿ ಇರೋದಿಲ್ಲ. ಸೊ ಇಷ್ಟು ಕ್ಲಿಯರ್ ಆಗಿದೆ ನನ್ನ ಫೇಸು. ಆ್ಯಂಡ್ ಯೂಸ್ ಮಾಡ್ತಾ ಇದ್ದಿದ್ದು ಮ್ಯಾಕ್ ಯೂಸ್ ಮಾಡ್ತಾ ಇದ್ದೆ, ಮೆಬೆಲಿನ್ ಯೂಸ್ ಮಾಡ್ತಾ ಇದ್ದೆ. ಕನ್ಸೀಲರ್ ಮಾತ್ರ ನಾನು ಲ್ಯಾಕ್ಮಿಯಲ್ಲಿ ಯೂಸ್ ಮಾಡ್ತಾ ಇದ್ದೆ ಅಷ್ಟೇ. ಇವು 3 ಯೂಸ್ ಮಾಡ್ತಾ ಇದ್ದೆ. ಆವಾಗಲೇ ಇಷ್ಟಕ್ಕೆ ನಾನು ಯಾವ ಮಾಲಲ್ಲಿ ತೊಗೊಂಡಿದ್ದು, ಇಲ್ಲೇ ಗೋಪಾಲನ್ ಸಿಗ್ನೇಚರ್ ಮಾಲಲ್ಲಿ ನಾನು ರಕ್ಷಿತಕ್ಕ ಎಲ್ಲ ಹೋದಾಗ ನಾನು ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ತೊಗೊಂಡಿದ್ದು. 12,000 ರೂಪಾಯಿ ಏನೋ ಬಿಲ್ ಆಗಿತ್ತು. ಅದಕ್ಕೆ ಮುಂಚೆ ನಾನು ಯೂಸ್ ಮಾಡ್ತಾಯಿದ್ದೆ. ಚಾನಲ್ಗೆ ನಾನು ಹೋಗೋವಾಗ ಟೈಮಲ್ಲಿ, ನನ್ನ ಚಾನಲ್ಗೆ ಆ್ಯಂಕರಿಂಗ್ ಆಗಿ ಮಾಡೋ ಟೈಮಿಂದನೂ ನನಗೆ ಆ ಒಂದು ಮೇಕಪ್ ಅನ್ನೋದೆಲ್ಲ ಗೊತ್ತಿತ್ತು. ಸೊ ನಾನು ಚಾನಲಲ್ಲಿ ವರ್ಕ್ ಮಾಡೋವಾಗೆಲ್ಲ ಡರ್ಮಾ ಯೂಸ್ ಮಾಡ್ತಾಯಿದ್ರು, ಅವರೇ ಮೇಕಪ್ ಮಾಡ್ತಾಯಿದ್ರು. ಡರ್ಮಾ ಸ್ಟಿಕ್ಸ್ ಹಾಕ್ತಾಯಿದ್ರು. ಅದು ತುಂಬ ಸ್ವಲ್ಪ ಲೈಟಿಂಗ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಬಟ್ ನಮಗೆ ಲೈಟಿಂಗ್ಸ್ ಇಲ್ಲದೆ ನ್ಯಾಚುರಲ್ ಆಗಿ ಹೊರಗಡೆ ಹೋಗೋರಿಗೆ ಅದೆಲ್ಲ ಕೇಕಿ ಅನಿಸ್ಬಿಡುತ್ತೆ. ಸೊ ಅದು ನಾನು ತೊಗೊಂಡಿರಲಿಲ್ಲ 2 ಇಯರ್ಸ್ ಬ್ಯಾಕ್. ಮ್ಯಾಕ್, ಮೆಬೆಲಿನ್ನು, ಲ್ಯಾಕ್ಮಿ ಇವು 3 ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೆ. ಅದನ್ನು ತೋರಿಸ್ತೀನಿ, ಎಷ್ಟು ಲ್ಯಾಕ್ಮಿನ, ಎಷ್ಟು ಫೌಂಡೇಶನ್ಸ್, ಎಷ್ಟು ಲಿಪ್ಸ್ಟಿಕ್ಸು, ಎಷ್ಟು ಇಟ್ಟಿದ್ದೀನಿ ಅಂದ್ಬಿಟ್ಟು ಸ್ಟಾಕು. ಬಟ್ ಆದ್ರೂ ನೋಡಿ, ಇಷ್ಟು ಪ್ರಾಡಕ್ಟ್ಸ್ನ ಬೈ ಮಾಡ್ಕೊಂಬಂದಿದ್ದೀವಿ. ವರ್ತ್ ಆಫ್ 15,000 ರೂಪೀಸ್ ಶಾಪಿಂಗ್ ಮಾಡಿದ್ದೀನಿ ನಾನು ದೀಪಿಕಾ. ಸೊ ಅವಳು ಏನೇನು ತೊಗೊಂಡ್ಲು ಅಂತ ಕ್ಲಿಪ್ಪಿಂಗ್ ನಾನು ತೊಗೊಂಡಿಲ್ಲ. ಯಾರೆಲ್ಲ ಅವಳು ಏನೇನು ತೊಗೊಂಡಿದ್ದನ್ನು ನೋಡಬೇಕು ಅಂತಂದರೆ ಅವಳದು ಯೂಟ್ಯೂಬ್ ಚಾನಲ್ ಇದೆ, ನಾನು ಇಲ್ಲಿ ಹಾಕ್ತಿರ್ತೀನಿ ಸ್ಕ್ರೀನ್ ಮೇಲೆ, ದೀಪಿಕಾ ಬ್ಯಾಂಗ್ಳೂರ್ ಕನ್ನಡ ವ್ಲಾಗ್ಸ್ ಅಂತ. ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಳಿಗೂ ಸಪೋರ್ಟ್ ಮಾಡಿ. ಇಷ್ಟು ಪ್ರಾಡಕ್ಟ್ಸ್ ಇದೆ, ಇದನ್ನು ಕಾಣಿಸ್ತಿದೆಯಾ? ಇಷ್ಟು ಪ್ರಾಡಕ್ಟ್ಸ್ನ ತಂದಿದ್ದೀನಿ, ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಬೇಸಿಕ್ಕಾಗಿ ನಮಗೆ ಬೇಕಾಗಿರೋ ಅಂಥದ್ದು ಫೇಸ್ಗೆ ಮಾಯ್ಶ್ಚರೈಸರ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಒಳ್ಳೆ ಮಾಯ್ಶ್ಚರೈಸರ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದೇ ತೊಗೊಂಡಿಲ್ಲ. ನಾನು ಯೂಸ್ ಮಾಡೋದು ಎಮೋಲಿನ್ ಮಾಯ್ಶ್ಚರೈಸರು. ಅದು ನನ್ನ ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗಿದೆ, ಹಾಗಾಗಿ ನಾನು ಅದು ಬಿಟ್ಟು ಬೇರೆದು ಯೂಸ್ ಮಾಡಲ್ಲ.
ಮಾಯ್ಶ್ಚರೈಸರ್ ಆದಮೇಲೆ ಏನು ಮಾಡಬೇಕು, ಪ್ರೈಮರ್ನ ಹಾಕಬೇಕು. ಸೊ ಪ್ರೈಮರ್ ಬಂದು ನಾನು ರೀನೇ ಅವ್ರದ್ದು ಬ್ರ್ಯಾಂಡು, ಸೊ ಬಾಲಿವುಡ್ ಫಿಲ್ಟರ್ ಅನ್ನೋ ಒಂದು ಪ್ರೈಮರ್ನ ತಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇತ್ತು, ಎಷ್ಟೊಂದು ಬ್ರ್ಯಾಂಡ್ಸ್ ಇತ್ತು. ಅದರಲ್ಲಿ ನಾನು ಟ್ರೈ ಮಾಡಿ ನನಗೆ ಯಾವುದು ಚೆನ್ನಾಗಿ ಅನ್ನಿಸ್ತು ಅದನ್ನು ನಾನು ಪಿಕ್ ಮಾಡಿದೆ. ಸೊ ರೀನೇ ಅನ್ನೋದು ಬಾಲಿವುಡ್ ಫಿಲ್ಟರು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 750 ರುಪೀಸ್. ಸೊ ವೈಭವ್ ಸ್ಟೋರ್ಸಲ್ಲಿ ಏನು ಅಂದರೆ 10% ಆಫರಲ್ಲಿ ಸಿಗುತ್ತೆ. ಸೊ 750 ರುಪೀಸ್ ಇರೋದು 10% ಮೈನಸ್ ಆಗುತ್ತೆ. ಸೊ ಚೆನ್ನಾಗಿದೆ. ಇದನ್ನು ನಾನು ಪ್ರೈಮರ್ ತಂದಿದ್ದು, ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೈಲಿ ರೆಕಮೆಂಡೆಡ್ ಅಂತೀನಿ. ಇದು ಯಾವುದೇ ಕೊಲ್ಯಾಬ್ರೇಷನ್ ವೀಡಿಯೋ ಅಲ್ಲ ಗುರು, ಕಾಸು ದುಡ್ದಿರೋ ಕಾಸು ಹಾಕಿ ತೊಗೊಬಂದಿದ್ದೀನಿ. ಇದೆಲ್ಲ ತೊಗೊಬಂದು ಇಲ್ಲಿ ಇಟ್ಟ ಮೇಲೆ ಅನಿಸ್ತಿದೆ ಸುಮ್ಮನೆ ಹೋಗಬಾರ್ದಿತ್ತು, ಹೋಗಿರ್ಲಿಲ್ಲ ಅಂದರೆ ಖರ್ಚಾಗ್ತಾ ಇರಲಿಲ್ಲ, ಇವಾಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು ಅಂತ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಏನಂತಾರೆ, ನಮ್ಮ ಹತ್ರ ಇರಬೇಕು ಅಂತಂದರೆ ದುಡ್ಡು ಇರುತ್ತೆ, ಇಲ್ಲ ಅಂದರೆ ಇಲ್ಲ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಇದಾಯ್ತಲ್ಲ, ಪ್ರೈಮರ್ ಆಯಿತು. ನೆಕ್ಸ್ಟು ಕನ್ಸೀಲರ್ ಆಲ್ರೆಡಿ ನನ್ನ ಹತ್ರ ಇದೆ, ಯಾಕಂದರೆ ಲಾಸ್ಟ್ ಮಂತ್ ನಾನು ಕನ್ಸೀಲರ್ನ ಪರ್ಚೇಸ್ ಮಾಡಿದೆ. ಸೊ ಫೌಂಡೇಶನ್ ಬಂದ್ಬಿಟ್ಟು ಈ ಸಲ ನಾನು ಚೇಂಜ್ ಮಾಡಿದ್ದೀನಿ, ಬಿಕಾಸ್ ಲಾಸ್ಟ್ ಟೈಮ್ ನನ್ನ ಶೇಡ್ ಡಿಫ್ರೆಂಟ್ ಇತ್ತು. ಸೊ ಡೆಲಿವರಿ ಆದಮೇಲೆ ನಾನು ಇನ್ನೂ ಒಂದು ಫೌಂಡೇಶನ್ ತೊಗೊಂಡಿದ್ದೆ. ಸೊ ಯಾವುದ್ರದ್ದು ತೊಗೊಂಡಿದ್ದೆ ನಾನು, ಮೆಬೆಲಿನ್ ಅನಿಸುತ್ತೆ, ಮೆಬೆಲಿನ್ದು ತೊಗೊಂಡಿದ್ದೆ. ಯಾಕಂದರೆ ಡೆಲಿವರಿ ಆದಮೇಲೆ ನನ್ನ ಸ್ಕಿನ್ ಏನು ಕಲರ್ ಇತ್ತು ಅದು ಒಂದು ಶೇಡ್ ಡೌನ್ ಆಯಿತು, ಸ್ವಲ್ಪ ಡಾರ್ಕ್ ಆಗಿದೆ ಡೆಲಿವರಿ ಆದಮೇಲೆ. ಸೊ ಇವಾಗ ಕಮ್ಮಿಂಗ್ ಬ್ಯಾಕ್ ಅಗೇನ್ ನನ್ನ ಶೇಡಿಗೆ ಬಂದಿದ್ದೀನಿ, ಹಾಗಾಗಿ ನನ್ನ ಶೇಡ್ನ ತೊಗೊಂಡೆ. ಸೊ ನಾನು ತೊಗೊಂಡಿದ್ದು ಫಾರ್ ಎವರ್ 52 ಬ್ರ್ಯಾಂಡ್ದು, ಅದರಲ್ಲೂ ಪ್ರೋ ಆರ್ಟಿಸ್ಟ್ ತೊಗೊಂಡಿದ್ದೀನಿ. ಇದಂದರೆ ಹೈ ಕವರೇಜ್ ಸಿಗುತ್ತೆ. ಆ್ಯಂಡ್ ಲೈಟಾಗಿ ನಾವು ಫೌಂಡೇಶನ್ ಅಪ್ಲೈ ಮಾಡಿಕೊಂಡ್ರು ಅಷ್ಟೇ ಫುಲ್ ಏನಂತಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವು ನೋಡಿದ್ದೀರಾ ಹಾಕ್ಕೊಂಡಿದ್ದೆಲ್ಲ. ಸೊ ಇದ್ರದ್ದು ನೀವೇನಾದರೂ ನನ್ನ ಸ್ಕಿನ್ ಟೋನ್ ಅಂದರೆ ನನ್ನ ಕಂಪ್ಲೀಟ್ ಇಂಡಿಯನ್ ಸ್ಕಿನ್ ಟೋನ್ ಅಂದರೆ ಡಸ್ಕಿ, ಅಂದರೆ ಕಂಪ್ಲೀಟ್ ಡಸ್ಕಿ ಇಲ್ಲ, ಮೀಡಿಯಮ್ ಡಸ್ಕಿ ಅಲ್ಲಿ. ಸೊ ನಂದು ಶೇಡ್ ಬಂದು ಇದು ಯೂಸ್ ಮಾಡ್ತಾ ಇದ್ದೀನಿ. ಹಲೋ, ನನ್ನ ಒಂದು ಶೇಡ್ ಬಂದ್ಬಿಟ್ಟು ಫಡ್ಜ್ ಅಂತ. ಸೊ BUF009 ಅಂತ, ಖಂಡಿತ ನೀವು ಟ್ರೈ ಮಾಡ್ಬೋದು. ನಾನು ಇನ್ನೂ ಓಪನ್ ಮಾಡಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಲಿಕ್ವಿಡ್ ಫೌಂಡೇಶನು, ನನಗಿಷ್ಟ ಆಗೋಯ್ತು. ಇನ್ಮೇಲೆ ನಾನು ಯಾವುದೇ ಬೇರೆ ಬ್ರ್ಯಾಂಡ್ಗೆ ಹೋಗಲ್ಲ. ನಾನು ಇನ್ನು ಪ್ಯಾಕ್ ಕೂಡ ನೋಡಿದೆ. ಸೊ ಒಂದು ಸೈಡ್ ಪ್ಯಾಕ್ ಹಾಕಿದೆ, ಇನ್ನೊಂದು ಸೈಡ್ ಫಾರ್ ಎವರ್ 52 ಹಾಕಿದೆ. ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನು ಕವರೇಜ್ ಕೊಟ್ಟು, ಸ್ವಲ್ಪದಕ್ಕೆ ಫುಲ್ ಕವರೇಜು. ಸೊ ಹಾಗಾಗಿ ಇದು ತೊಗೊಂಡೆ. ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ ಇವಾಗ ಈ ಥರದ್ದೇ ಯೂಸ್ ಮಾಡ್ತಾರೆ. ಸೊ ಈ ಥರ ಬರುತ್ತೆ. ಸೊ ಫಾರ್ ಎವರ್ 52 ಪ್ರೋ ಆರ್ಟಿಸ್ಟ್ ಅಂತ ಜಸ್ಟ್ ನಿಮ್ಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನು ಕವರೇಜ್ ಕೊಡುತ್ತೆ ಅಂತೀರಾ ನೋಡಿ, ಕಾಣಿಸ್ತಾ ಇದೆಯಾ? ಅಯ್ಯೋ, ಕಾಣಿಸ್ತಾ ಇದೆಯಾ? ಫುಲ್ ಕವರೇಜ್. ಇದು ನೋಡಿ ಡಿಫ್ರೆನ್ಸ್ ನೋಡಿದ್ರಾ? ಇದು ನೋಡಿ, ಅಷ್ಟು ಕವರೇಜ್ ಇದೆ. ತುಂಬ ಚೆನ್ನಾಗಿದೆ, ತೊಗೊಳ್ಬೋದು. ಅಂದರೆ ಸ್ವಲ್ಪ ಬಿಟ್ಟು ಪ್ರೈಸಿ ಅನ್ನಿಸ್ತು ನನಗೆ. ಸೊ 1650 ಏನೋ ನೋಡ್ಬೋದು ಡಿಫ್ರೆನ್ಸ್. ಈ ಕಡೆದು ಇದು ನೋಡಿ ಡಿಫ್ರೆನ್ಸ್. ಸೊ ತುಂಬ ಚೆನ್ನಾಗಿದೆ. ಇದನ್ನು ಪರ್ಚೇಸ್ ಮಾಡಿದೆ. ಸೊ ಆಲ್ರೆಡಿ ಕನ್ಸೀಲರ್ ಇತ್ತಲ್ಲ ನನ್ನ ಹತ್ರ. ಇದಾದಮೇಲೆ ಫೌಂಡೇಶನ್ ಆದಮೇಲೆ ಬನಾನಾ ಪೌಡರ್ನ ತೊಗೊಂಡೆ. ಇದು ಅಷ್ಟೇ ರಿನಿ ಪ್ರೋ ಅನ್ನೋದು, ಓಪನ್ ಮಾಡಿ ತೋರಿಸ್ತೀನಿ. ರಿನಿ ಪ್ರೋ ಅನ್ನೋದು ಇದೂ ಕೂಡ ಚೆನ್ನಾಗಿದೆ. ಸೊ ಇದು ಬಂದು ಬನಾನಾ ಪೌಡರ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ. ಸೊ ನೆಕ್ಸ್ಟ್ 2 ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಸೊ 2 ಶೇಡು ನಿಮಗೆ ಹೇಳ್ತೀನಿ, ಚೆನ್ನಾಗಿದೆ. ಒಂದು ಬಂದ್ಬಿಟ್ಟು ಸ್ವಲ್ಪ ಲೈಟರ್ ಶೇಡಲ್ಲಿ ತೊಗೊಂಡಿದ್ದೀನಿ, ಅಂದರೆ ಪೀಚ್ ಕಲರ್ಸ್ ಥರದ್ರಲ್ಲಿ ತೊಗೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಡಾರ್ಕಿಶ್ ಶೇಡಲ್ಲಿ ತೊಗೊಂಡಿದ್ದೀನಿ. ಒಂದು SSL022 ಒಂದು ತೊಗೊಂಡಿದ್ದೀನಿ, ಇನ್ನೊಂದು SSL006 ಈ ಥರ 2 ತೊಗೊಂಡಿದ್ದೀನಿ. ದಿಸ್ ಈಸ್ ಆಲ್ಸೋ ಫ್ರಮ್ ಫಾರ್ ಎವರ್ 52. ಚೆನ್ನಾಗಿದೆ. ಓಕೆ. ಆ್ಯಂಡ್ ಇನ್ನೊಂದು ರೀನಾ ಅವ್ರದ್ದು ಮಿಡ್ನೈಟ್ ಕಾಜಲ್ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಎಷ್ಟು ಡಾರ್ಕ್ ಆಗಿತ್ತು ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಲಾಂಗ್ ಲಾಸ್ಟಿಂಗ್ ಪ್ಲಸ್ ವಾಟರ್ ಪ್ರೂಫ್ ಕಾಜಲ್. ಸೊ ತುಂಬ ಚೆನ್ನಾಗಿದೆ. ಈ ಥರ ಮಿಡ್ನೈಟ್ ರೀನೇ ಫಾರ್ ಎವರ್ ಅಂತ.
ತುಂಬ ಚೆನ್ನಾಗಿದೆ. ಸೊ ಇದೊಂದು ಪಿಕ್ ಮಾಡಿದ್ದೀನಿ. ಈಗ ನೋಡೋಕೆ ಎಷ್ಟು ದೊಡ್ಡ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ಒಳಗಡೆ ಎಷ್ಟು ಕೊಟ್ಟಿದ್ದಾರೆ. ಇದು ಅಷ್ಟೇ ಸಮಥಿಂಗ್ ನಿಮಗೆ ಸ್ವಲ್ಪ ಕಾಸ್ಟ್ಲಿನೇ ಇದು. ನೆಕ್ಸ್ಟ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಶೇಪಿಂಗ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಅಲ್ಲಿ 4 ಇದಿದೆ. ಸೊ ಈ ರೀತಿ ಬರುತ್ತೆ. ನೋಡ್ಬೋದು ಈ ರೀತಿ ಇದೆ. ಸೊ ಇದು ಬಂದ್ಬಿಟ್ಟು ಬ್ಲ್ಯಾಕ್, ಇದು ಬಂದ್ಬಿಟ್ಟು ಗ್ರೇಷ್ ಕಲರು, ಇನ್ನೊಂದು ಬ್ರೌನು. ಇದು ಬಂದ್ಬಿಟ್ಟು ನಿಮಗೆ ವ್ಯಾಕ್ಸ್. ಸೊ ಕೆಲವೊಬ್ಬರಿಗೆ ತುಂಬಾ ತಿನ್ನಿರುತ್ತೆ ಐಬ್ರೋಸು. ಸೊ ಅಂಥವ್ರಿಗೆ ವ್ಯಾಕ್ಸ್ ಅಪ್ಲೈ ಮಾಡಿಬಿಟ್ಟು ಐಬ್ರೋ ಲೈನ್ ಥಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನಗೆಲ್ಲ ಅವಶ್ಯಕತೆ ಇಲ್ಲ, ನನಗೆ ಇದು ಮತ್ತು ಇದು 2 ಬೇಕಿತ್ತು. ಸೊ ಅವೆರಡೇ ಇರೋವಂಥದ್ದು ಸಿಗಲಿಲ್ಲ ನನಗೆ. ಈ 4 ಕಾಂಬೋ 4ಅಲ್ಲಿ ಸಿಕ್ತು. ಸೊ ಸ್ವಿಸ್ ಬ್ಯೂಟಿ ಈಸ್ ಆಲ್ಸೋ ಎ ಗುಡ್ ಬ್ರ್ಯಾಂಡ್, ಅಫೋರ್ಡಬಲ್ ಬ್ರ್ಯಾಂಡ್, ತುಂಬ ಚೆನ್ನಾಗಿದೆ. ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದಾದಮೇಲೆ ಒನ್ ಆಫ್ ಮೈ ಫೇವ್ರೆಟ್, ಇಷ್ಟು ತೊಗೊಂಡಿರೋದ್ರಲ್ಲೂ ಸೂಪರ್ ಆಗಿರೋ ಅಂಥದ್ದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇದು. ಓಕೆ, ಇದು ಬಂದ್ಬಿಟ್ಟು ಪ್ಲಿಂಗ್ ರಿಮ್ ಅಂದ್ಬಿಟ್ಟು ಇದೇನಪ್ಪ ಅಂತಂದರೆ ಮೇಕಪ್ ರಿಮೂವಲ್ದು. ಇಲ್ಲಿ ನೋಡ್ಬೋದು ಇದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗೋದು. ಇದು ಏನಪ್ಪ ಅಂತಂದರೆ ನಾವು ಮೇಕಪ್ ಇಷ್ಟೆಲ್ಲ ಹಾಕ್ತೀವಲ್ಲ, ಇದನ್ನು ಕರೆಕ್ಟಾಗಿ ರಿಮೂವ್ ಮಾಡಿದ್ರೆ ನಮ್ಮ ಒಂದು ಸ್ಕಿನ್ ಅನ್ನೋದನ್ನು ಮೇಂಟೈನ್ ಮಾಡೋಕ್ಕಾಗೋದು. ರಿಮೂವ್ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲ ಪಿಂಪಲ್ಗಳು ಎಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಜಸ್ಟ್ ನಾನು ಟ್ರೈ ಮಾಡಿದೆ, ಕೊಟ್ಬಿಡಿ ಇದನ್ನು ಅಂತ ಅಂದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 445 ರುಪೀಸು. ತುಂಬಾ ವರ್ತು. ನಾವು ಕೊಕೊನೆಟ್ ಆಯಿಲ್ ಹಾಕಿ ಅಥವಾ ರಿಮೂವಲ್ ವೈಪ್ಸಲ್ಲಿ ಒರೆಸೋದಕ್ಕಿಂತ ಈ ಥರ ಒಂದು ಕ್ಲೆನ್ಸಿಂಗ್ ಬ್ಲಾಮ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ, ಈ ಥರ ಚಿಕ್ಕದು. ಸೊ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂತಂದರೆ ಜಸ್ಟ್ ಇದನ್ನ ತೊಗೊಂಡು 1-2 ಸಲ ಹಿಂಗೆ ರಿನ್ಸ್ ಮಾಡಿಬಿಟ್ಟು ಒರೆಸ್ಬಿಟ್ರೆ ಫೇಸ್ ವಾಶ್ ಎಷ್ಟು ಸಾಫ್ಟ್ ಆಗುತ್ತೆ. ಆ್ಯಂಡ್ ಫುಲ್ ಕೊರಿಯನ್ ಶೈನ್ ಅಂತೀವಲ್ಲ, ಸೊ ಆ ಥರ ಬಂದ್ಬಿಡುತ್ತೆ. ಇದು ಹೆಂಗೆ ಓಪನ್ ಮಾಡೋದು ನಮಗೆ ನಿಮಿಷ. ಚೆನ್ನಾಗಿದೆ ನೋಡ್ಬೋದು, ಈ ಥರ ಇದೆ. ಹತ್ರದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಶೈನಿ ಆಗಿದೆ. 3ದಲ್ಲಿ ತೋರಿಸ್ತೀನಿ ನೋಡಿದ್ರಾ ಶೈನಿಂಗು. ಹಾಕೋತೀನಿ ನೋಡಿ ಇಲ್ಲಿ. ಮೇಕಪ್ ಕೂಡ ರಿಮೂವ್ ಆಗುತ್ತೆ, ಒಳ್ಳೆ ಮಾಯಿಶ್ಚರೈಸರ್ ಫೀಲ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಯಾರಾದರೂ ಬೇಕು ಅಂದರೆ ಮೇಕಪ್ ರಿಮೂವಲ್ಗಿಂತ ಈ ಥರ ಬಾರ್ಸ್ ತುಂಬ ಚೆನ್ನಾಗಿದೆ. 425 ಅಷ್ಟು ಹೇಳಿದೆ, ಮರ್ತೋದೆ. ಇದು ಒಂದು ತೊಗೊಂಡ್ಬಿಟ್ರೆ ನಿಮ್ಗೆ 1 ವರ್ಷಕ್ಕೆ ಯೂಸ್ ಆಗುತ್ತೆ 100%. ಸೊ ನನ್ನ ಫೇವ್ರೇಟ್ ಇದು. ಓಕೆ, ನೆಕ್ಸ್ಟ್ ತೋರಿಸ್ತೀನಿ. ಇದು ಸ್ಟುಡಿಯೋ BH ಸ್ಟುಡಿಯೋ ಪ್ರೋ ಅಂದ್ಬಿಟ್ಟು ಇದು ಬ್ರಷಸ್. ಇದರಲ್ಲಿ ಇಷ್ಟು ಟೈಪ್ ಆದಂತಹ ಬ್ರಷಸ್ ಇರುತ್ತೆ. ಚೆನ್ನಾಗಿದೆ. ಇದು 1000 ರುಪೀಸ್ ನೋಡ್ಬೋದು. ಸೊ ಇದನ್ನು ಪರ್ಚೇಸ್ ಮಾಡಿದೆ. ಇಷ್ಟು ಬ್ರಷಸ್ ಇದೆ, ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿನೂ ಅಷ್ಟೇ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇಷ್ಟು ಬ್ರಷಸ್ ಇದೆ. ಆ್ಯಂಡ್ ಲಿಪ್ಸ್ಟಿಕ್ ಬ್ರಷ್ ಹೆಂಗಿದೆ ಗೊತ್ತಾ, ಪೆನ್ಸಿಲ್ ಥರ ಇದೆ ಈ ರೀತಿ. ಇದನ್ನು ತೆಗೆದ್ರೆ ಬ್ರಷ್ ಚೆನ್ನಾಗಿದೆ, ನೈಸ್. ಇದು ಬ್ರಷಿನ ಕತೆ. ನೆಕ್ಸ್ಟ್ ಯಾವುದು ಅಂತ ನೋಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟಿದ್ದು ಐಲೈನರ್ ಫಾರೆವರ್ 52 ಜರ್ಮನಿ ಬ್ರ್ಯಾಂಡು. ಸೊ ಇದನ್ನು ಒಂದು ಐಲೈನರ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ. ಆಮೇಲೆ ಏನಂತಾರೆ, ಲಾಂಗ್ ಲಾಸ್ಟಿಂಗ್, ವಾಟರ್ ಪ್ರೂಫ್ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ ಎಷ್ಟು ಡಾರ್ಕ್ ಇದೆ ಗೊತ್ತಾ, ನೋಡ್ಬೋದು. ಇದು ನನ್ನ ನ್ಯಾಚುರಲ್ ಕಲರು. ಇದು ಫೌಂಡೇಶನ್ ಹಾಕಿ ಅದಾದಮೇಲೆ ಅಪ್ಲೈ ಮಾಡಿದ್ದೀನಿ, ನೀವೇ ನೋಡ್ಬೋದು. ಡ್ರೈ ಆಗಿಬಿಟ್ರೆ ಸ್ಮರ್ಜ್ ಆಗಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ಇಷ್ಟು ಬೈ ಮಾಡಿದ್ದು ಚೆನ್ನಾಗಿತ್ತು.
ಇವಾಗ ಬನ್ನಿ ನಂತರ ಇನ್ನೂ ಎಷ್ಟು ಫೌಂಡೇಶನ್ಗಳು ಇನ್ನೂ ಮೇಕಪ್ ಬಿಸಾಕೋ ಅಂಥದ್ದು ಎಷ್ಟಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ನೋಡಿ, ಇಷ್ಟು ಐಟಮು ಇವಾಗ ನಾನು ಡಿಸ್ಕಾರ್ಡ್ ಮಾಡಬೇಕಾಗಿರೋದು. ಸೊ ಇದರಲ್ಲಿ ನನಗೆ ಯಾವುದು ಬೇಡ, ಬೇಕಿರೋದೆಲ್ಲ ಎತ್ತಿಟ್ಟಿದ್ದೀನಿ. ಇದೆಲ್ಲ ನನಗೆ ಯೂಸ್ ಆಗದಿರೋ ಅಂಥದ್ದು. ಸೊ ಇದು ಅಷ್ಟೇ ಮ್ಯಾಕು, 2 ವರ್ಷದ ಹಿಂದೆ ತೊಗೊಂಡಿದ್ದು. ಅದು ಮ್ಯಾಕಲ್ಲೇ ಇನ್ನೊಂದು ಯಾವುದು ಕಾಂಪ್ಯಾಕ್ಟು, ಇದು ಬಂದ್ಬಿಟ್ಟು ಇದು ಏನದು ಕನ್ಸೀಲರ್. ಇದು ಬಂದ್ಬಿಟ್ಟು ಕನ್ಸೀಲರು ಮ್ಯಾಕ್ದು. ಇದು ಒಂದೇ 3800 ರೂಪಾಯಿ ಏನೋ ಕೊಟ್ಟು ತೊಗೊಂಡಿದ್ದು. ನೀವು ನೋಡ್ಬೋದು, ನಾನು ಇಷ್ಟೇ ಯೂಸ್ ಮಾಡಿರೋದು. ಇದ್ರ ಮೇಲೇ ಇದೆ ಅನಿಸುತ್ತೆ ರೀ, ನಿಮಗೆ ರೇಟ್ ತೋರಿಸ್ತೀನಿ. NC45. ಸೊ ಇದು 3500 ರೂಪಾಯಿ ಏನೋ ಒಂದೇ ಒಂದು ತೊಗೊಂಡಿದ್ದಿದ್ದು ಅವಾಗ. ರೇಟ್ ಇದೆಯಾ ಇದರಲ್ಲಿ? ಅದಾದಮೇಲೆ ಇದು ಮೆಬ್ಲಿನ್ದು ಕಾಂಪ್ಯಾಕ್ಟ್ ಪೌಡರು ಈ ಥರ ಇದೆ. ಸೊ ಇದಾದಮೇಲೆ NYBEದು ಇದೆಲ್ಲ ಇದು NYBE ಎಲ್ಲ ಪ್ರಮೋಷನ್ಗೆ ಬಂದಿದ್ದು. ಅದು ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ಇದು ಮೆಬ್ಲಿನ್ದೆ. ಇದ್ರ ಕೋಡ್ ಬಂದ್ಬಿಟ್ಟು 230. ಇದು ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಫಿಟ್ಮಿ 220 ಇದು ಮೆಬ್ಲಿನ್ನು. ಇನ್ನೂ ಎಷ್ಟೊಂದಿದೆ, ಇದು ಹೊಸದು ಅನಿಸುತ್ತೆ, ಖಾಲಿನೇ ಆಗಿಲ್ಲ. ಅದು ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ಇದು ಕನ್ಸೀಲರ್ಸು, ಇದು ಕನ್ಸೀಲರು, ಇದೆಲ್ಲ ಪ್ಯಾಲೆಟ್ಸು. ಸೊ ಇದೆಲ್ಲ ಬೇಡ್ದಿರೋ ಅಂಥದ್ದು. ಲಿಪ್ಸ್ಟಿಕ್ಸು ಇಷ್ಟು ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಾನು ಇದೆಲ್ಲ ಯಾವುದು ಯೂಸ್ ಮಾಡ್ತಾಯಿಲ್ಲ. ಇದೆಲ್ಲ ನೋಡಿ, ಇನ್ನೂ ಪೇಪರ್ ಕೂಡ ರಿಮೂವ್ ಮಾಡಿಲ್ಲ. ತೊಗೊಂಬಂದಿದ್ದೀನಿ, ಅದಾದಮೇಲೆ ನನಗೆ ಇಷ್ಟ ಆಗಿಲ್ಲ, ಹಾಗಾಗಿ ಇದೆಲ್ಲ ಯೂಸ್ ಮಾಡಲ್ಲ. ಯಾರಿಗಾನ ಕೊಟ್ಬಿಡೋಣ ಅಂದರೆ ಯಾರೂ ಇಲ್ಲಿ ತೊಗೊಳ್ಳೋರಿಲ್ಲ. ನಾನು ಊರಿಗೆ ಹೋಗೋವರೆಗೂ ಇದನ್ನು ಇಟ್ಕೋಬೇಕಲ್ವಾ. ನನ್ನ ತಂಗಿರು ಯಾರೂ ಮೇಕಪ್ಸೇ ಹಾಕಲ್ಲ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಲರೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಯಾಕೆ ನಾನು ತೊಗೊಂಡು ನನಗೆ ಗೊತ್ತಿಲ್ಲ ಈ ಕಲರ್ಸ್ ಎಲ್ಲ. ಇದು ನೋಡಿ, ಇದೂ ಅಷ್ಟೇ. ಇವೆಲ್ಲ ಏನಕ್ಕೆ ಸುಮ್ಮನೆ ತೊಗೊಂಡಿದ್ದೀನಿ ಅಷ್ಟೇ, ಇವೆಲ್ಲ ವೇಸ್ಟ್. ಇದು ಯಾವುದೋ ಜುಡಿಯೋಲ್ಲಿ ಮೊನ್ನೆ ಹೋಗಿ ಸುಮ್ಮನೆ ಎಲ್ದಿರಾ ಅಲ್ಲಿ ಹಾಕ್ಕೊಳಕ್ಕೆ ಚೆನ್ನಾಗಿತ್ತು, ಮನೆಗೆ ಬಂದಮೇಲೆ ಡಬ್ಬ ಥರ ಇದೆ. ಅದು ಯಾಕೋ ಗೊತ್ತಿಲ್ಲ, ಅವರು ಅಲ್ಲಿ ಹಾಕ್ಕೊಳಕ್ಕೆ ಮಾತ್ರ ಚೆನ್ನಾಗಿ ಕೊಡ್ತಾರೆ ನಾವು ಒಂದು ಟ್ರೈಯಲ್ಲಿ. ಅದಾದಮೇಲೆ ಇದು ಅಷ್ಟೇ, ಜುಡಿಯೋದು ಫೌಂಡೇಶನ್ ಸ್ಟಿಕ್ ತೊಗೊಂಡು ಬಂದೆ, ಏನೂ ಚೆನ್ನಾಗಿಲ್ಲ. ಅಲ್ಲಿ ಚೆನ್ನಾಗಿತ್ತು ಹಾಕ್ಕೊಂಡ್ರೆ, ಮನೆಗೆ ಹಾಕ್ಕೊಂಡ್ರೆ ಯಾಕೋ ಪ್ಯಾಚಿ ಅನಿಸ್ತದೆ. ಇಷ್ಟು ಇವಾಗ ನಾನು ಬಿಸಾಡೋದು. ಇದು ನನ್ನ ಮೇಕಪ್ ಕಿಟ್. ಇದೆಲ್ಲ ಇದರಲ್ಲಿತ್ತು. ಇವಾಗ ಇದನ್ನೆಲ್ಲ ಎತ್ಕೊಳಕ್ಕೆ ಬಿಸಾಕ್ತೀನಿ. ನೋಡಿದ್ರಲ್ಲ ಯಾವೆಲ್ಲ ಪ್ರಾಡಕ್ಟ್ಸ್ ನನ್ನ ಹತ್ರ ಎಕ್ಸಿಸ್ಟಿಂಗ್ ಇರೋದೆಲ್ಲ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಹೊಸ ಪ್ರಾಡಕ್ಟ್ಸ್ ತಂದಿರೋದೆಲ್ಲ ಇವಾಗ ಆರ್ಗನೈಸ್ ಮಾಡ್ತೀನಿ. ಬಟ್ ಇವಾಗ ಮಾಡೋಕ್ಕೆ ಮೂಡಿಲ್ಲ, ನಿದ್ದೆ ಮಾಡಿದ್ರೆ ಸಾಕು ಅನಿಸ್ತದೆ, ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದೆ ಅಂದರೆ ಆ ಕಂಟಿನ್ಯೂಟಿ ಇರಲಿ, ವ್ಲಾಗ್ ಮಾಡೋದು ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ನಾನು ಶೂಟ್ ಮಾಡಿದ್ದು. ಫ್ರೆಂಡ್ಸ್, ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಪ್ರೀತಿ ಪ್ರೋತ್ಸಾಹ ನನಗೆ ಖಂಡಿತ ಬೇಕು. ನೀವೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡ್ತಾಯಿದ್ರೆ ನನಗೆ ಖುಷಿ ಆಗುತ್ತೆ. ಇನ್ನೂ ವೀಡಿಯೋಸ್ ಮಾಡಿ ಹಾಕೋಣ ಅಂತ ಅನಿಸುತ್ತೆ. ಹಾಗಾಗಿ ಫ್ರೆಂಡ್ಸ್, ಇನ್ನು ನಾಳೆ ವ್ಲಾಗ್ ಹೇಗಿರುತ್ತೆ, ನನ್ನ ಜರ್ನೀಸ್, ನಾಳೆ ವ್ಲಾಗ್ ಹೇಗಿರುತ್ತೆ ಏನು ಅಂದ್ಬಿಟ್ಟೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.